ನನ್ನ ಹೆಸರು ಪಿ ಮಂಜುನಾಥ್ ಅಂತ, ಪೌರ ಕಾರ್ಮಿಕ ಸಂಘದ ಗೌರವಾಧ್ಯಕ್ಷರು. ಇವತ್ತಿನ ಮಹಾಪೌರ ಅದು ನಗರ ಪಾಲಿಕೆ ಆಯುಕ್ತರ ಭೇಟಿ ಮಾಡಿ ಎಷ್ಟು ಜನ ಅದು ಎಕ್ಸೆಸ್ ಪೌರ ಕಾರ್ಮಿಕರನ್ನ ಏನು ನೇಮಕ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ, ಅದನ್ನು ಭರ್ತಿ ಮಾಡಿ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಪೌರ ಕಾರ್ಮಿಕರ ಭತ್ಯೆ ಅಂತ ಅದು 7,000 ರೂಪಾಯಿ ಅವ್ರಿಗೆ ಕೊಡಬೇಕಂತ ಅದನ್ನು ಇದು ಮಾಡಿದ್ವಿ. ವಿಶೇಷ ಭತ್ಯೆನ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ. ಇನ್ನು ಇತರ ವಿಷಯಗಳೆಲ್ಲ ಮಾತಾಡಿದ್ವಿ ಅಷ್ಟೇ ಸರ್. ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಸನ್ಮಾನ್ಯ ಶೇಖ್ ತನ್ವೀರ್ ಆಸಿಫ್ ಸಾಹೇಬರನ್ನ ಭೇಟಿ ಮಾಡಿ ನಮ್ಮ ಸಂಘಟನೆಯಿಂದ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘಟನೆಯ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಶ್ರೀ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಸಂಘಟನೆಯವರು ಹೋಗಿ ನಮ್ಮ ಕಮಿಷನರ್ ಸಾಹೇಬರಲ್ಲಿ ನಾವು ಒಂದು 2-3 ಬೇಡಿಕೆಗಳ ವಿಚಾರವಾಗಿ ಮಾತಾಡ್ದೋ. ಇಷ್ಟರಲ್ಲೇ ದಸರಾ ಪ್ರಾರಂಭ ಆಗ್ತಾ ಇರೋದ್ರಿಂದ ನಮ್ಮ ಸೆಪ್ಟೆಂಬರ್ 23ನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆನ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅಂತಂತೇಳಿ ಒಂದು ಸರ್ಕಾರದ ಆದೇಶ ಇರೋದಂತ ಅದನ್ನು ಮನವರಿಕೆ ಮಾಡಿದಾಗ ಸೆಪ್ಟೆಂಬರ್ 23 ದಸರಾದ ಒಂದು ಒತ್ತಡಗಳ ಕಾರಣದಿಂದ ಬಿಫೋರಾಗಿ ಅಂದರೆ ಮುಂಚಿತವಾಗಿ 16ನೇ ತಾರೀಕು ಅದನ್ನು ಮಾಡ್ತೀವಿ. ಮತ್ತು ಪೌರ ಕಾರ್ಮಿಕರ ಕ್ರೀಡಾ ಮತ್ತು ಆಟೋಪಾಠ ಚಟುವಟಿಕೆಗಳನ್ನು ಒಂದು ಒಳ್ಳೆ ರೀತಿ ಮಾಡಿಸಿ, ಮತ್ತು ಸರ್ಕಾರದ ಆದೇಶ ಪ್ರತಿ ಪೌರ ಕಾರ್ಮಿಕರಿಗೆ 7,000 ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕು ಅನ್ನೋದ್ರ ಬಗ್ಗೆ 4 ವರ್ಷದಿಂದ ಸತತವಾಗಿ ಕೊಟ್ಟಿಲ್ಲದ ಕಾರಣ ಈ ಸರಿ ಕೊಡಬೇಕು ಅಂತ ಹೇಳಿದಾಗ ಅವರು ತಕ್ಷಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾವುದು ಈ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರದ ಆದೇಶ ಒಂದು ದಿನಾಂಕ 7/8/2025 ಆಗಸ್ಟಲ್ಲಿ ಒಂದು ಆದೇಶ ಆಯಿತು. ಪ್ರತಿ ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡ್ಕೋಬೇಕಾದ್ರೆ ಒಂದು 50% ನೇರ ನೇಮಕ ಮತ್ತು 50% ಅಂದರೆ ನೇರ ಪಾವತಿಯಲ್ಲಿ ಆಯ್ಕೆ ಮಾಡ್ಕೋಬೇಕಂತ ಒಂದು ಆದೇಶ ಆಯಿತು. ಆ ಪ್ರಕಾರ ಇಲ್ಲಿ ಪೌರ ಕಾರ್ಮಿಕರನ್ನ ನೀವು ನೇಮಕ ಮಾಡ್ಕೋಬೇಕಾದ್ರೆ ಅದು ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಸಾಮಾಜಿಕ ನ್ಯಾಯನ ಅಳವಡಿಸಿ ನೀವು ನೇಮಕ ಮಾಡಬೇಕು ಅಂತ ಹೇಳಿ ಈಗ ಮೈಸೂರು ನಗರದ ಪ್ರಸ್ತುತ ಪಾಪ್ಯುಲೇಷನ್ನು ಜನಸಂಖ್ಯೆ 12,35,000 ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ ಕಮ್ಮಿ ಅಂದರೂ 1,750 ಜನ ಪೌರ ಕಾರ್ಮಿಕರು ಇಲ್ಲಿ ನೇಮಕ ಮಾಡಬೇಕಾಗಿದ್ದು ವಾಸ್ತವ. ಆದರೆ ಇಲ್ಲಿ ಪೌರ ಕಾರ್ಮಿಕರ ಸಂಖ್ಯೆ ಕಮ್ಮಿ ಇದೆ. ಈ ದಿನೇ ಈ ಮೈಸೂರು ನಗರ ಬೃಹತ್ತಾಗಿ ಬೆಳೀತಾ ಇರೋದ್ರಿಂದ ಪೌರ ಕಾರ್ಮಿಕರಲ್ಲಿ ಒತ್ತಡಗಳು ಜಾಸ್ತಿ ಇರೋದ್ರಿಂದ ಸರ್ಕಾರ ಆದೇಶ ಆಗಿರೋದ್ರಿಂದ ತತ್ಕ್ಷಣದಲ್ಲಿ ಪೌರ ಕಾರ್ಮಿಕರನ್ನ ನನ್ನ ಹೆಸರು ಮಂಚಯ್ಯ ಅಂತ, ಪೌರ ಕಾರ್ಮಿಕರ ರಾಜ್ಯ ಕಾರ್ಯಾಧ್ಯಕ್ಷರು. ಈಗ ಕಮಿಷನರ್ ಭೇಟಿ ಮಾಡೋ ಉದ್ದೇಶ ಇಷ್ಟೇ. ನಾವು ನಮ್ಮ ಬೇಡಿಕೆಗಳನ್ನ ಕೊಟ್ಟಾಗ ಕಮಿಷನರು ಸ್ವೀಕರಿಸಿದ್ದಾರೆ. ಹಾಗಾಗಿ ನಮ್ಮ ಬೇಡಿಕೆಗಳು ಏನಂತಂದರೆ, ಈಗ ನಮ್ಮ ರಾಜು ಸಾಹೇಬರು ಅಧ್ಯಕ್ಷರು ಮನವರಿಕೆ ಮಾಡಿದ್ದಾರೆ. ಮನವರಿಕೆ ಮಾಡಿರೋದ್ರಿಂದ ನಾವು ಹಲವಾರು ಬಾರಿ ಮನವಿ ಕೊಟ್ಟು ದಸರಾ ಬಂದಾಗ ಮಾತ್ರ ನಮಗೆ ತೊಂದರೆಗಳು ಒಳಗಾಗ್ತಾ ಇದ್ದೀವಿ. ಹಾಗಾಗಿ ಮನೆಗಳ್ದು 3 ಲಕ್ಷ ರೂಪಾಯಿ ಕಟ್ತಾಯಿದ್ರು. ಅದು ರಾಜೇಂದ್ರ ನಗರದಲ್ಲಿ ಇದು ಅಲೆಕೆಸರೆ ಇದರಲ್ಲಿ 158 ಮನೆ. ಅದನ್ನು ನಾವು ಕಮ್ಮಿ ಮಾಡಿ ಅಂತ ಡಿ ಸಿ ಅವ್ರಿಗೂ ಒತ್ತಾಯ ಮಾಡಿದ್ವು. ಡಿ ಸಿ ಅವರು ಒಪ್ಕೊಂಡಿದ್ದಾರೆ ಕಮ್ಮಿ ಮಾಡಿಕೊಡ್ತೀವಿ ಅಂತ. ಹಂಗಾಗಿ ನಾವು ಅದರ ಒಂದು ಪ್ರಸ್ತಾವನೆ ಇಟ್ಟಿದ್ವು. ಆಮೇಲೆ ದಸರಾ, ನಾಡ ಹಬ್ಬ ದಸರಾ, ಈ ಪೌರ ಕಾರ್ಮಿಕರು ಆವತ್ತು ಕೆಲಸ ಮಾಡಬೇಕು, ಪರಿಕೈ ತಗೊಂಡು ಕೆಲಸ ಮಾಡಬೇಕು. ಮತ್ತು ಅವ್ರ ಕುಟುಂಬದವ್ರಿಗೆ ಅವಕಾಶನೇ ಇಲ್ಲ. ದಸರಾ